ವೋಟ್ ಡಿಲೀಟ್ ಮಾಡಲು ಅರ್ಜಿ ಹಾಕಿದ್ದು ನಮಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ಗೆ ಕಲಬುರಗಿಯ ಗೋದಾಬಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಳಂದದ ಗೋದಾಬಾಯಿ ವೋಟ್ ಡಿಲೀಟ್ ಎಂಬ ಆರೋಪ ಈಗ ಅವರೇ ನ್ಯೂಸ್ ಫಸ್ಟ್ಗೆ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವೋಟ್ ಡಿಲೀಟ್ ಮಾಡೋಕ್ಕೆ ಅರ್ಜಿ ಹಾಕಿದ್ದು ನಮಗೆ ಗೊತ್ತೇ ಇಲ್ಲ. ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ರಾಹುಲ್ ಗಾಂಧಿ. ವೋಟ್ ಡಿಲೀಟ್ ಆಗಿದ್ದು ನಮಗೆ ಗೊತ್ತೇ ಇಲ್ಲ ಅಂತ ಗೋದಾಬಾಯಿ ಹೇಳ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯರ ಮೂಲಕ ವಿಷಯ ಗೊತ್ತಾಗಿದೆ ಅಂತ ನ್ಯೂಸ್ ಫಸ್ಟ್ಗೆ ನಿರುಗುಡಿ ಗ್ರಾಮದ ಗೋದಾಬಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗೋದಾಬಾಯಿ ಅವರ ಜೊತೆ ನಮ್ಮ ಪ್ರತಿನಿಧಿ ಬಜರಂಗಿ ಮಾತುಕತೆಯನ್ನು ನಡೆಸಿದ್ದಾರೆ, ಬನ್ನಿ ನೋಡಿ. ಕಾಂಗ್ರೆಸ್ನ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವೋಟ್ ಚೋರಿಯನ್ನು ಅಭಿಯಾನ ನಡೆಸ್ತಾ ಇದ್ದಾರೆ. ಇದು ಇಡೀ ದೇಶದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ದೇಶದ ಹಲವು ಕಡೆಗಳಲ್ಲಿ ವೋಟ್ ಚೋರಿ ನಡೆದಿದೆ ಅನ್ನುವಂಥ ಅಭಿಯಾನ ನಡೀತಾ ಇದೆ. ಅದರಲ್ಲೂ ಕೂಡ ಕಲಬುರಗಿ ಅಂದರೆ ಕರ್ನಾಟಕದ ಕಲಬುರಗಿ ಜಿಲ್ಲೆ ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2023ರಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ವೋಟ್ ಡಿಲೀಟಿಂಗ್ಗೆ ಸಂಚು ನಡೆದಿದೆ ಅನ್ನುವಂಥದ್ದು ಈಗ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಈ ವಿಚಾರ ಕುರಿತಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಶಾಸಕ BR ಪಾಟೀಲ್ ಅವರು ಹಲವು ಬಾರಿ ಈ ವಿಚಾರವಾಗಿ ಪ್ರೆಸ್ ಮೀಟ್ ಕೂಡ ಮಾಡಿದ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇದೇ ವಿಚಾರವನ್ನು ಪ್ರೆಸ್ ಮೀಟ್ ಮಾಡಿ ಮತ್ತೊಮ್ಮೆ ಹೇಳಿರುವಂಥದ್ದು. ಹೀಗಾಗಿ ನಿಜಕ್ಕೂ ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಡಿಲೀಟಿಂಗ್ ಸಂಚು ನಡೆದಿದೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿರ್ತಕ್ಕಂಥ ಮತದಾರರು ಏನು ರಾಹುಲ್ ಗಾಂಧಿಯವರು ಏನು ಒಬ್ಬ ಅಜ್ಜಿಯ ಗೋದಾಬಾಯಿ ದೇಸಾಯಿ ಅವರ ಅಜ್ಜಿಯನ್ನು ರಿಲೀಸ್ ಮಾಡಿದ್ರು, ಅಂದರೆ ಇವರ ಕುಟುಂಬಸ್ಥರ ವೋಟ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಸಂಚು ನಡೆದಿತ್ತು ಅನ್ನುವಂಥದ್ದೇನು ವಿಡಿಯೋನ ಬಿಡುಗಡೆ ಮಾಡಿದ್ರು. ಅವರ ಮನೆಯಲ್ಲಿ ಇದೆ ಅಂದರೆ ಆಳಂದ್ ತಾಲೂಕಿನ ನಿರುಗುಡಿ ಗ್ರಾಮದಲ್ಲಿರ್ತಕ್ಕಂಥ ಗೋದಾಬಾಯಿ ದೇಶ್ಮುಖ್ ಅವರ ಮನೆಯಲ್ಲಿದ್ದೀವಿ. ಗೋದಾಬಾಯಿ ಅವರು ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ 2023 ವಿಧಾನಸಭೆ ಚುನಾವಣೆ ನಡೀತು. ಆವಾಗ ನಿಮ್ದು ವೋಟ್ ಏನಾಗಿತ್ತು ಅಂತ? ವೋಟ್ನ ಹಾಕೋದು ಗೊತ್ತದ. ವೋಟ್ ನನಗೆ ಅದು ಡಿಲೀಟ್ ಮಾಡಿದೇ ಗೊತ್ತಿಲ್ಲ ರೀ. ಇದು ಏನು ಹೇಳಿ ಡಿಲೀಟ್ ನಾ ಮಾಡಿಲ್ಲ. ನನ್ನ ಹೆಸರು ಮೇಲೆ 9 ಮಂದಿ ಮಾಡ್ಯಾರ ಅಂದ್ಬೇಕು. ಅದು ಏನು ಮಾಡ್ರ ನೀವೇ ಚೌಕಾಶಿ ಮಾಡಿರೋದು ಇಲ್ಲ. ಈಗ ನಿಮ್ಮ ಮನೆಗೆ ಎಷ್ಟು ವೋಟರ್ಸ್ ಇದ್ರು, ನಿಮ್ಮ ಹೆಸರು ಮೇಲೆ ವೋಟ್ ಡಿಲೀಟಿಂಗ್ ಹಾಕಿದ್ರೆ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಈಗ ಕೇಳಕ್ಕೆ ಬರ್ಲಿಕ್ಕೆ ಗೊತ್ತಾಗ್ರಿ ಸರ್. ಕೇಳಕ್ಕೆ ಬರ್ಲಿಕ್ಕೆ ಗೊತ್ತಾಗ ನಮ್ಮ ಮೈದನಿಗೆ ಫೋನ್ ಹಚ್ಚದ, ಹಿಂಗೆ ನೋಡ್ರಿ ಯಾಕೆ ಬಂದದ ಕಳ್ಸ್ಯಾರ ನನ್ನ, ಯಾಕಾರ ಏನಾಗಲ್ರಿ ವೈನಿ ಇದ್ದಲ್ಲ ತೋರ್ ನೀವು ಯಾವ್ದು ಹಾವ್ರಿ ಬಿದ್ದಿರ ನಾನು ಅದ್ರ ಮೇಲೆ ಗಪ್ಪಿ ಆಗಿದ್ರಿ. ಅದು ಗೊತ್ತೇ ಇಲ್ಲ ಅದು ಡಿಲೀಟ್ ಯಾರು ಮಾಡ್ಯಾರ ಅನ್ನೋದು ಈಗ ನೀವು ಗೊತ್ತು ಮಾಡ್ರಿ. ಈಗ ಅಲ್ಲ, ಡಿಲೀಟಿಂಗ್ ಏನು ಅರ್ಜಿ ನೀವು ಹಾಕಿದ್ರೆ ಹಾಕಿರ್ಲಿಲ್ಲ? ಇಲ್ಲ, ಅರ್ಜಿನೇ ಹಾಕಿಲ್ರಿ. ನಂಗೆ ಅದು ಅರ್ಜಿ ಹಾಕ್ಲಿಕ್ಕೆ ಗೊತ್ತಿಲ್ಲ ರೀ ನನಗೆ. ಅರ್ಜಿ ಹಾಕೋದೇ ಗೊತ್ತಿಲ್ಲ. ನಾ ಅರ್ಜಿ ಹಾಕಿಲಿ ಬಿ ರೀ. ನಾ ಏನು ಹೇಳಿ ಈಗ ಏನಂದ್ರೆ ಆಶಾ ಕಾರ್ಯಕರ್ತರೆಲ್ಲ ಬಂದಿರಲ್ಲ, ಅದ್ರ ಬಗ್ಗೆ ಹೇಳ್ಯಾರಲ್ಲ ನಿಮ್ಗೆ ಅವ್ರ ಅವಾಗ? ಅಲ್ಲ, ಏನು ಡಿಲೀಟ್ ಮಾಡಕ್ ಹಾಕ್ಯಾರ ಅಂತ ಹೇಳಿದ್ರೆ ಏನು ಹೇಳಿದ್ರು ನಿಮ್ಗೆ ಅವಾಗ? ಡಿಲೀಟ್ ಮಾಡಿರ ಅಂತ ಹೇಳ್ಯಾರ ರೀ. ನಾ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ತಿದೇ ಹೇಳಿದ್ರು ನಾ ಅವ್ರಿಗೆ. ಅದ್ರ ಅದಕ್ಕೆ ನನ್ನ ಮಗ ಮಾತಾಡ್ತಾರ, ಏನು ಮಾತಾಡ್ತಾರೆ. ಏನು ಓಟ್ ಹಾಕಿದ್ರಿ ನೀವು 2023 ಓಟ್ ಹಾಕಿದ್ರಿ? ಇಲ್ಲ, ಹಾಕಿದ್ರಿ. ಹಾಕಣ ನಾನು ಇದ್ದಲ್ಲ ಹಾಕಂದ್ರಿ ಹಾಕಿದ್ ನಾ ಅದಕ್ಕೆ ಡಿಲೀಟ್ ಮಾಡ್ರಿ. ನನಗೆಲ್ಲ ಬೇಕೇ ಓಟ್ ಹಾಕಿದ್ ನಾ ಅವ್ರಿಗೆ. ಡಿಲೀಟ್ ಮಾಡೋದು ನಂಗೆ ಗೊತ್ತಿಲ್ಲ ನೋಡ್ರಿಪ್ಪ. ಇದು ಏನು ಹೇಳ್ತೀರಿ ಅಂದ್ರೆ ಪೈಲೆ ಯಾವಾಗೂ ಆಗಿರಲಿಲ್ಲ, ಯಾವ ಎಲೆಕ್ಷನ್ ಆಗಿಲ್ರಿ. ಇದು ಗೊತ್ತೇ ಇದೇ ಶುರು ನೋಡ್ರಿ. ಇದು ಡಿಲೀಟ್ ಮಾಡಿದೆ, ಇದು ಶುರು ಮಾಡ್ಯಾರ. ಯಾರು ಮಾಡ್ಯಾರ ಅದು ಗೊತ್ತಿಲ್ಲ ರೀ. ಯಾರು ಮಾಡಿಲ್ಲ ಇದು. ನಿಮ್ಮ ಹೆಸರು ಮೇಲೆ ಅರ್ಜಿ ಹಾಕಿರಂತಲ್ಲ? ನಾ ಹಾಕಿಲ್ರಿ, ಅರ್ಜಿನೇ ಹಾಕಿಲ್ಲ. ಯಾರು ಹಾಕಿರ್ತಾರೆ ಅದು ಗೊತ್ತು ಮಾಡ್ರಿಲ್ಲ. ನಂಗೆ ಗೊತ್ತಿಲ್ಲ ಅದು. ನಂದು ಒಬ್ಬಕ್ಕೆ ಎಲ್ಲಿ ಮಾಡ್ಯಾರ, ಮತ್ತೆ 9 ಮಂದಿ ಮಾಡ್ಯಾರಲ್ರಿ. ಅದು ಅವ್ರದ್ದು ಎಲ್ಲ ಗೊತ್ತು ಮಾಡ್ರಿ. ಈಗ ನನಗೆ ನಾನು ಮುಂದೆ ಮಾಡ್ಯಾರ ಅನ್ನೋದೇ ಗೊತ್ತಿರ. ನನಗೆ ಗೊತ್ತಿಲ್ಲ ಇದು. ನೀವು ಅರ್ಜಿ ಹಾಕಿಲ್ಲ, ಏನೂ ಹಾಕಿಲ್ಲ? ಇಲ್ಲ ಇಲ್ಲ, ಅರ್ಜಿನೇ ಹಾಕಿಲ್ರಿ. ನಾ ಓಟ್ ಹಾಕಿರಿ? ಓಟ್ ಹಾಕಿದ್ರಿ ನಾ. ಸರ್, ಈಗ ನಿಮ್ಮ ಗೋದಾಬಾಯಿ ಅವರಿದ್ದಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ಓಟ್ಗಳಿದ್ವು ಸರ್ ಟೋಟಲ್? ಸರ್, ನಮ್ಮ ಮನೆಯಲ್ಲಿ ಅವ್ರದ್ದು ಮಕ್ಕಳಿದ್ದು 2 ಜನ ಇದ್ದಾರೆ. ಅವ್ರದ್ದು ಟೋಟಲ್ ಅಣ್ಣತಮ್ಕಿ ಒಳಗೆ ಅಂದರೆ ನಮ್ಮ ಖಾನ್ದಾನ ಒಳಗೆ, ನಮ್ಮ ಖಾನ್ದಾನದಲ್ಲಿ 2 ಜನ ಓಟ್ ಕಟ್ಟಾಗಿದೆ. ಅದರಲ್ಲಿ ಅಶೋಕ್ ದೇಶ್ಮುಖ್ ಮತ್ತು ಶಂಕರರಾವ್ ದೇಶ್ಮುಖ್. ಶಂಕರರಾವ್ ದೇಶ್ಮುಖನೇ ಇದ್ದರು ಎಕ್ಸ್ ತಾಲೂಕ್ ಪಂಚಾಯತ್, ಎಕ್ಸ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಇದ್ದರು. ಮೇನ್ ಕಾಂಗ್ರೆಸ್ ಯಾರಿದ್ದಾರೆ ಮೇನ್ ಅವ್ರದ್ದೇ ಕಟ್ ಮಾಡಿದ್ದಾರೆ. ಮೇನ್ ಅಂದರೆ 2019ರಲ್ಲಿ 18ರ ಎಲೆಕ್ಷನಲ್ಲಿ ನಮ್ಮದು ಶಾಸಕರು BR ಪಾಟೀಲ್ ಬರೀ 619 ಓಟಿಂದ ಸೋತಿರು. ಈ ಸರಿ ನಮ್ಮ ಆಳಂದ್ ತಾಲೂಕದಲ್ಲಿ 6,000 ಕಟ್ ಮಾಡಿದ್ರೆ, ಹಿಂಗೆ BJPದವರು ಒಂದು ಕುತಂತ್ರ ಮಾಡ್ಕೇಶನ್ ಏನು ಮಾಡಿದ್ದಾರೆ. ಹೀಗಾದ್ರೂ ಮಾಡಿ ಇವ್ರದ್ದು ಕಾಂಗ್ರೆಸ್ದವ್ರು ಓಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಬರೋ ಎಲೆಕ್ಷನ್ 2023 ನಾವು ಗೆದ್ದಿತ್ತೀವಿ. ಹೇಗಾದ್ರೂ ನಾವು 600 ಓಟಿಂದ ನಾವು ಗೆದ್ದಿದ್ವಿ. ಮುಂದೆ ಇನ್ನೊಂದು 6,000 ಕಟ್ ಮಾಡಿದ್ರೆ ನಾವು ಮುಂದೆ ನಾವು ಗೆಲ್ಲೋಕೆ ಈಸಿ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಜನ ಎಷ್ಟಿದ್ದಾರೆ ಅವ್ರದ್ದೆಲ್ಲ ಓಟ್ ಕಟ್ ಮಾಡಿದ್ದಾರೆ ಸರ್. ಓಕೆ, ಈಗ ಇವ್ರು ಹೇಳ್ದಂಗೆ ನಿಮ್ಮಲ್ಲಿ ಎಷ್ಟು ಜನ ಓಟ್ ಕಟ್ ಮಾಡೋದಕ್ಕೆ ಅರ್ಜಿ ಹಾಕಲಾಗಿತ್ತು? ಅರ್ಜಿ ಹಾಕಿದ್ದಾರೆ ಏನಾದರೂ ಗೊತ್ತಾಯ್ತಾ? ಸರ್, ನಮಗೆ ಆಶಾ ಕಾರ್ಯಕರ್ತರು ಬಂದು ನಮ್ಮದು ತಾಯಿಯವ್ರಿಗೆ ಹೇಳಿದ್ರು, ನಿಮ್ಮ ಹೆಸರು ಮೇಲೆ 12 ಓಟ್ ಕಟ್ ಆಗಿದೆ. ಅವ್ರಿಗೆ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ಓದೋದಿಲ್ಲ, ಬರೋದಿಲ್ಲ, ಹೊರಗಡೆನೇ ಹೋಗೋದಿಲ್ಲ ಸರ್. ಇವ್ರ ಹೆಸರು ಮೇಲೆ 12 ಓಟ್ ಕಟ್ಟಾಗಿದೆ. ಅದರಲ್ಲಿ ಇವ್ರದ್ದು ಮೈದಾನದ ಅಶೋಕ್ ದೇಶ್ಮುಖ್, ಶಂಕರರಾವ್ ದೇಶ್ಮುಖ್ ಇವರಿಬ್ಬರದು ಕಟ್ಟಾಗಿದೆ ಸರ್. ಅವ್ರ ಮಕ್ಳದ್ದು ಹೇಗೆ ಅವ್ರು ಕಟ್ ಮಾಡ್ಕೋತಾರೆ ಅದು ಹೇಳಿ ಸರ್. ಅವ್ರ ಮೈದಾನದೇರ್ದು ಇದೆಲ್ಲ ಕುತಂತ್ರ ಒಂದು ಸೈಡು. ಇವ್ರದ್ದು ಹೆಸರು ಮೇಲೆ ಟೋಟಲ್ 12 ಅರ್ಜಿ ಹಾಕಿದ್ದಾರೆ. ಇವ್ರದ್ದು ಏನೂ ಒಂದು ಸಂಬಂಧ ಇಲ್ಲ, ಇವ್ರು ಏನೂ ಗೊತ್ತೇ ಇಲ್ಲ ಸರ್.
ಅದು ಅವ್ರಿಗೆ ಗೊತ್ತಾದ್ಮೇಲೆ ಆಶಾಕರಂದ್ರೆ ನಾವು ಹೋಗಿ ಎಲೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ CID FIR ಮಾಡಿದ್ವಿ, CID ಬಿ ಕೊಟ್ಟಿದ್ದೆ. ನಮ್ಮ ಶಾಸಕರ ಗಮನಕ್ಕೆ ತಂದ ಕೇಶನೇ ನಮ್ಮ ಶಾಸಕರು ಎಲೆಕ್ಷನ್ ಆಫೀಸರ್ ಕೊಟ್ಟು ಹೇಳಿದ್ದಾರೆ. ಅಲ್ಲಿಂದ ಅವ್ರು ಎನ್ಕ್ವೈರಿ ಮಾಡಿ ಅಲ್ಲೇ ನಿಂದಿರಿಸ್ಬಿಟ್ಟಿದ್ದಾರೆ ಸರ್. ಅದು ಆಮೇಲೆ ನಾವು ಎಲ್ಲರಿಗೂ ಓಟ್ ಹಾಕೋಕ್ಕೆ ಅನುಮತಿ ಸಿಕ್ಕಿದೆ ಸರ್ 2023ರಲ್ಲಿ. ಈಗ ನಿಮ್ಮ ನಿರ್ಗುಡಿ ಗ್ರಾಮದಲ್ಲಿ ಬರೀ ನಿಮ್ಮದು ಗೋದಾಬಿ ಅವರು ಇವ್ರದ್ದು ಕುಟುಂಬದ ಸದಸ್ಯರ ಅಡಿಯಲ್ಲಿ ಆಗಿದೆ, ಮತ್ತು ಬೇರೆ ಬೇರೆ ಗ್ರಾಮದಲ್ಲಿ ಇರ್ತಕ್ಕಂಥ ಮತದಾರರ ರೀತಿ ಓಟ್ ಆಗಿದೆ ಅಂತ? ಬೇರೆ ಬೇರೆ ಗ್ರಾಮದಲ್ಲಿ ಆಳಂದ ತಾಲೂಕದಲ್ಲಿ ಟೋಟಲ್ ಬೇರೆ ಬೇರೆ ಗ್ರಾಮದಲ್ಲಿ ಬೇರೆಯವ್ರು ಒಬ್ಬರು ಯಾರಾದ್ರೂ ಹೆಸರು ತೊಗೊಂಡು ಬೇರೆಯವ್ರ ಹೆಸರು ತೊಗೊಂಡು ಆಗಿದೆ ಸರ್. ಟೋಟಲಿ ಆಳಂದ ತಾಲೂಕದಲ್ಲಿ 6,000 ಚಿಲ್ಲರೆ ಓಟ್ ಕಟ್ಟಾಗಿದೆ ಸರ್. ಆದರೂ ನಮ್ಮ MLA ಶಾಸಕರದ ಇದರಿಂದ ಆ ಓಟ್ಗಳನ್ನ ಒಂದು ಫಾರ್ಮ್ ನಂಬರ್ 7 ಹಾಕಬೇಕು, ಓಟ್ ಡಿಲೀಟಿಂಗ್ ಅಪ್ಲೈ ಮಾಡಬೇಕು ಅಂದ್ರೆ ಫೋನ್ ನಂಬರ್ ಎಲ್ಲ ಇರುತ್ತೆ. ಅದೆಲ್ಲ ಚೆಕ್ ಮಾಡೋದು ಎಲ್ಲಿ ನನಗೆ ಗೊತ್ತಾಯ್ತು? ಅದು ಏನು ಗೊತ್ತಿಲ್ಲ ಸರ್. ಆಶಾ ಕಾರ್ಯಕರ್ತರು ಬಂದು ನಮ್ಗೆ ಹೇಳಿದ್ರಲ್ಲ ಸರ್, ಅದು ನಮ್ಗೆ ಅರ್ಜಿ ಹಾಕೋದೇ ನಮ್ಗೆ ಗೊತ್ತಿಲ್ಲ ಸರ್. ಅದು ಹೇಗೆ ಡಿಲೀಟ್ ಮಾಡಬೇಕಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ತಾಯಿಯವರಿಗೆ ಹೇಗೆ ಗೊತ್ತಾಗುತ್ತೆ ಸರ್. ಅದಕ್ಕೋಸ್ಕರ ಅದು ನಮ್ಮ ಆಶಾ ಕಾರ್ಯಕರ್ತರು ಬಂದು ಹೇಳಿದ್ರು. ಅವರು ನಮ್ಮದು ಲೀಡರ್ಸ್ಗಳಿಗೆ ಹೇಳಿದ್ರು. ಲೀಡರ್ಸ್ಗಳು ಏನು ಮಾಡಿದ್ರು, ನಮ್ಮ ಶಾಸಕರಿಗೆ ಹೇಳಿದ್ರು ಸರ್. ಅದಕ್ಕೋಸ್ಕರ ಅಲ್ಲಿ ನಿಂತ್ಬಿಟ್ಟು ಎಲ್ಲರೂ ಓಟಿಗೆ ಹಾಕಿ ಪರ್ಮಿಷನ್ ಸಿಕ್ತು ಸರ್. ಅದು ಅಂದರೆ ನಿಮ್ಮೂರಲ್ಲಿ 12 ಜನರು ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಅಷ್ಟೇ ನಡೆದಿತ್ತಾ? ಹೌದು ಸರ್, 12 ಜನ ಓಟ್ ಮಾಡೋದು ಅಷ್ಟೇ ನಡೆದಿತ್ತು. ಮತ್ತು ಬೇರೆ ಬೇರೆ ಹಳ್ಳಿಯಲ್ಲಿ ಭಾಳಷ್ಟು ನಡೆದಿದೆ ಸರ್. ಈಗ ಹೊರಗೆ ಬರ್ತಾ ಇದೆ. ಆದರೂ ಈಗ ಲಾಸ್ಟ್ ಟೈಮಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟೋದಕ್ಕೋಸ್ಕರ ನಿಂತಿತ್ತು. ನಾವು ಮತದಾರರಿಗೆ ನಮ್ಗೆ ಹಕ್ಕು ಸಿಕ್ಕೈತೆ ಸರ್. ಇಲ್ಲಾಂದರೆ ನಮ್ಗೆ ಹಕ್ಕು ಸಿಗ್ತಾ ಇದ್ದಿಲ್ಲ. ಇದು ನಮ್ಗೆ ಗೊತ್ತಾಗಿದ್ದಿಲ್ಲ ಅಂದರೆ ಇದು BJP ಅವರು ಗೊತ್ತಂತರ. ಮತ್ತೆ BJP ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ 6,000 ಲೀಡಲ್ಲಿ ಮತ್ತೆ 6,000 ಓಟ್ ಅಂದರೆ ಮತ್ತೆ ಅವರೇ ವಿನ್ ಆಗ್ತೀರಾ ಅಂತ ಹೇಳಿಕ್ಷಣ ಅವರೆಲ್ಲ 6,000 ಓಟ್ ಡಿಲೀಟ್ ಮಾಡೋಕ್ಕೆ ಹೇಳಿದ್ದಾರೆ ಸರ್. ಆಗಲಿ ನಮ್ಮ MLA ಗೊತ್ತಾದ್ಮೇಲೆ ನಿಂದಿರಿಸಿ ಮತ್ತೆ ನಾವು ಈ ಸಲ ನಮ್ಮ ಶಾಸಕರು ಗೆದ್ದಿದ್ದಾರೆ ಸರ್. ಇದು ಗೋದಾಬಾಯಿ ದೇಶ್ಮುಖ ಮತ್ತು ಅವರ ಮಗ ಆಗಿರ್ತಕ್ಕಂಥ ಆನಂದ್ ದೇಶ್ಮುಖ್ ಅವರು ಹೇಳ್ತಾ ಇರುವಂಥ ಅಂದರೆ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಫಾರ್ಮ್ ನಂಬರ್ 7 ತುಂಬಲಾಗಿತ್ತು. ಆದರೆ ಆ ಫಾರ್ಮ್ ನಂಬರ್ 7 ತುಂಬಿದ್ದು ನಾವು ಯಾರೂ ಅಲ್ಲ, ಆದರೆ ಯಾರೋ ತುಂಬಿದ್ದಾರೆ. ಆ ಉದ್ದೇಶದಿಂದ ಓಟನ್ನು ಡಿಲೀಟ್ ಮಾಡೋದಕ್ಕೆ ಬಂದಿತ್ತು. ಆದರೆ ಆಶಾ ಕಾರ್ಯಕರ್ತರ ಮುಖಾಂತರವಾಗಿ ಓಟ್ ಡಿಲೀಟ್ ಆಗುವಂಥ ವಿಚಾರ ಗೊತ್ತಾದ ಮೇಲೆ ಅದನ್ನು ಕಂಪ್ಲೇಂಟ್ ಮಾಡಿದ್ಮೇಲೆ ಹೋಲ್ಡ್ ಮಾಡಿದ್ರೆ ಡಿಲೀಟ್ ಆಗಿರಲಿಲ್ಲ. ಹೀಗಾಗಿ ಮತವನ್ನು ನಾವು ಚಲಾಯಿಸಿದ್ದೀವಿ. ಆದರೆ ಓಟನ್ನು ಡಿಲೀಟ್ ಮಾಡುವಂಥ ಸಂಚು ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇವರು ಹೇಳ್ತಾ ಇರುವಂಥದ್ದು ಗೊತ್ತಾಗ್ತದೆ. ಮತ್ತೊಂದು ಕಡೆಗೆ ಆಳಂದ್ ಶಾಸಕ BR ಪಾಟೀಲ್ ಅವರು ಕೂಡ ಈ ವಿಚಾರವಾಗಿ ಆಗಿನ SP ಆಗಿರ್ತಕ್ಕಂಥ ಇಶಾ ಪಂತ್ ಅವರಿಗೆ ಕೂಡ ದೂರು ಕೊಟ್ಟಿದ್ರು. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಸದ್ಯಕ್ಕೆ ಸೈಬರ್ ಕ್ರೈಮ್ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಕೂಡ ತನಿಖಾ ಹಂತದಲ್ಲಿರುವಂಥದ್ದು. ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 6,018 ಮತಗಳ ಓಟ್ ಡಿಲೀಟಿಂಗ್ಗೆ ಸಂಚು ನಡೆದಿದೆ ಅನ್ನುವಂಥದ್ದು BR ಪಾಟೀಲ್ ಅವರ ಗಂಭೀರ ಆರೋಪ. ಇದೆಲ್ಲವೂ ಕೂಡ ಸತ್ಯಾಸತ್ಯ ಅಂದರೆ ತನಿಖೆ ಆದ ನಂತರದ ನಿಜವಾಗಿಯೂ ಓಟ್ ಡಿಲೀಟಿಂಗ್ಗೆ ಸಂಚು ನಡೆಸಿದ್ದು ಯಾರು ಅನ್ನುವಂಥದ್ದು ಬೆಳಕಿಗೆ ಬರಬೇಕಾಗಿದೆ. ಸದ್ಯಕ್ಕೆ ಮಾತ್ರ ದೇಶದಲ್ಲಿ ಓಟ್ ಚೋರಿ ಒಂದ್ ಕಡೆ ಆದರೆ ಓಟ್ ಡಿಲೀಟಿಂಗ್ ಸಂಚಲನ ಕೂಡ ಸದ್ಯಕ್ಕೆ ಆರಂಭ ಆಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.